ಸಿಲಿಕಾನ್ ಸಿಟಿ ಜನರಿಗೆ 3 ದಿನ ಕಾವೇರಿ ನೀರು ಕೂಡ ಸಿಗಲ್ಲ. ಮತ್ತೊಂದು ಇದರ ಜೊತೆಗೆ ಸಮಸ್ಯೆ ಎದುರಾಗ್ತಾ ಇದೆ, ಅದು ಕಸದ ಸಮಸ್ಯೆ. ಯಾಕೆ ಕಸದ ಸಮಸ್ಯೆ ಸಿಲಿಕಾನ್ ಸಿಟಿ ಜನರಿಗೆ ಎದುರಾಗ್ತಾ ಇದೆ ಅಂದ್ರೆ 3 ದಿನಗಳ ಕಾಲ ಯಾವುದೇ ಟಿಪ್ಪರ್ಗಳಾಗ್ಲಿ ಈ ಕಸ ಸಂಗ್ರಹಕ್ಕೆ ಬರಲ್ವಂತೆ. ಹೀಗಾಗಿ ಕಸದ ಸಮಸ್ಯೆಯನ್ನ ಕೂಡ ಸಿಲಿಕಾನ್ ಸಿಟಿ ಜನ ಫೇಸ್ ಮಾಡಬಹುದು ಅಂತ. ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗೋದ್ರಲ್ಲಿ ಅನುಮಾನ ಇಲ್ಲ. ಕಸದ ಲಾರಿ, ಟಿಪ್ಪರ್, ಡ್ರೈವರ್ ಹಾಗೂ ಸಹಾಯಕರನ್ನ ಕಾಯಂ ಮಾಡುವ ಭರವಸೆ ಈಡೇರಿಸದ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಕಸ ಸಂಗ್ರಹ ಸ್ಥಗಿತಗೊಳಿಸಿ ಮುಷ್ಕರ ನಡೆಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೇ 1ರಂದು 13,000 ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಿ ಸಿಎಂ ಸಿದ್ದರಾಮಯ್ಯ ಆದೇಶ ಕೊಟ್ಟಿದ್ರು. ಅದೇ ಕಾರ್ಯಕ್ರಮದಲ್ಲಿ ಕಸದ ಲಾರಿ ಹಾಗೂ ಟಿಪ್ಪರ್ ಡ್ರೈವರ್ ಹಾಗೂ ಸಹಾಯಕರನ್ನ ಕಾಯಂ ಮಾಡ್ತೀವಿ ಅಂತ ತುಂಬಿದ್ದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭರವಸೆ ಕೂಡ ಕೊಟ್ಟಿದ್ರು. ಆದರೆ ಕಸದ ಲಾರಿ, ಟಿಪ್ಪರ್ ಡ್ರೈವರ್ ಹಾಗೂ ಸಹಾಯಕರನ್ನ ಈವರೆಗೂ ಕಾಯಂ ಮಾಡಿಲ್ಲ. ಇದರಿಂದ ಸಿಟ್ಟಿಗೆದ್ದ ಕಸದ ಲಾರಿ, ಟಿಪ್ಪರ್ ಚಾಲಕರು ಹಾಗೂ ಸಹಾಯಕರು ಕಸ ಸಂಗ್ರಹ ಸ್ಥಗಿತ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆದರೂ ಕೂಡ ಡೌಟ್ ಇಲ್ಲ.